ಬೆಂಗಳೂರಿನಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೋರಾಟ ಮಾಡೋದಕ್ಕೆ ಭಯಭೀತಿ ಪಡುವಂತ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಬೆಸ್ಕಾಂನ ಒಂದು ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಇರತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳು ಯಾವ ರೀತಿಯಾಗಿ ಜೀವಕ್ಕೆ ಕುತ್ತು ತರುವ ರೀತಿ ನಿರ್ಮಾಣ ಮಾಡಿ ಅಥವಾ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ನಾವೀಗ ಸದ್ಯಕ್ಕೆ ಬೆಂಗಳೂರಿನ ರಾಜಾಜಿನಗರ ಸಮೀಪದ ಶ್ರೀರಾಂಪುರದ ಒಂದು ರಸ್ತೆಯಲ್ಲಿದ್ದೀರಿ. ನೋಡ್ತಾ ಇದ್ದೀರಿ, ಒಂದು ಟ್ರಾನ್ಸ್ಫಾರ್ಮರ್ ಏನಿದೆ, ಕಂಬ ನೋಡಿ, ರಸ್ತೆ ಅರ್ಧ ಭಾಗಕ್ಕೆ ಬಂದಿದೆ, ಅರ್ಧ ಮಧ್ಯದಲ್ಲಿ ಒಂದು ಕಂಬ ಕಾಣಿಸ್ತಾ ಇದೆ. ಕಂಬದ ಮೇಲೆ ಏನು ಕಾಣಿಸ್ತಾ ಇದೆ ನೋಡಿ, ದಪ್ಪನೆಯ ವೈರ್ಗಳು, ಹೈ ಟೆನ್ಷನ್ ವೈರ್ಗಳು ಕಾಣಿಸ್ತಾ ಇದೆ. ಮತ್ತೆ ಬೋರ್ಡ್ಗಳು ನೋಡ್ತಾ ಇದ್ದೀರಾ, ಇಲ್ಲಿ ಆ ಬೋರ್ಡ್ಗಳು ಕಾಣಿಸ್ತಾ ಇದೆ. ಮತ್ತೆ ನೋಡಿ, ಟ್ರಾನ್ಸ್ಫಾರ್ಮರ್ನೂ ಕೂಡ ನೀವು ಗಮನಿಸಬಹುದು, ಎಷ್ಟು ಹತ್ತಿರದಲ್ಲಿದೆ ನೋಡಿ. ತಲೆಗೆ ತಾಕುವಂತ ರೀತಿಯಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಯಾರಾದರೂ ವೃದ್ಧರು, ಮಹಿಳೆಯರು, ಮಕ್ಕಳು ಅಚಾನಕ್ಕಾಗಿ ಈ ಕಡೆ ಬಂದ್ರೆ, ಈ ಕಡೆ ಸುಳಿದ್ರೆ ಹೆಚ್ಚು ಕಮ್ಮಿ ಆದರೆ ಅವರ ಪ್ರಾಣ ಇನ್ನಿಲ್ಲ ಅಂತಾನೆ ಅನ್ಕೊಬಹುದು. ಯಾಕಂದ್ರೆ ಆ ರೀತಿಯಾಗಿ ಅಪಾಯಕಾರಿ ಸ್ಥಿತಿಯಲ್ಲಿ ಈ ಒಂದು ಪ್ರದೇಶ ಕಂಡು ಬರ್ತದೆ. ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಈ ರೀತಿ ಟ್ರಾನ್ಸ್ಫಾರ್ಮರ್ಗಳು ಸೇಫ್ಟಿ ಮೆಜರ್ಸ್ ಇಲ್ಲ, ಕನಿಷ್ಠ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಬೆಸ್ಕಾಂ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ TV9 ಕನ್ನಡ ಸಾಮಾಜಿಕ ಕಳಕಳಿಯೊಂದಿಗೆ ರಿಯಾಲಿಟಿ ಚೆಕ್ ಮಾಡ್ತಿದೆ ಬೆಂಗಳೂರಿನ ಶ್ರೀರಾಂಪುರದ ಒಂದು ಪರಿಸ್ಥಿತಿ ನೋಡಿ ಇಲ್ಲಿದೆ. ಇನ್ನಾದರೂ ಕೂಡ ಬೆಸ್ಕಾಂ ಎಚ್ಚೆತ್ತುಕೊಳ್ಬೇಕು. ಮಳೆ ಗಾಳಿ ಬಂದ ಸಂದರ್ಭದಲ್ಲಿ ಏನಾದರೂ ವೈರು ನೆಲಕ್ಕೆ ತಾಕ್ತು, ಏನಾದರೂ ಸಿಡೀತು, ಈ ರೀತಿ ಒಂದು ಸಂದರ್ಭಗಳಲ್ಲಿ ಜನಸಾಮಾನ್ಯರ ಜೀವನೇ ಹಾರಿ ಹೋಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಇದ್ರ ಬಗ್ಗೆ ಕೂಡಲೇ ಇಂಧನ ಇಲಾಖೆ ಮತ್ತು ಬೆಸ್ಕಾಂ ಎಚ್ಚೆತ್ತುಕೊಂಡು ಇಂಥ ಪ್ರದೇಶಗಳನ್ನು, ಇಂಥ ಅಪಾಯಕಾರಿ ವ್ಯವಸ್ಥೆಗಳನ್ನು ಸರಿ ಮಾಡಬೇಕು ಅನ್ನೋದು ಸಾರ್ವಜನಿಕರ ಮತ್ತು TV9ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಬೆಂಗಳೂರಿನಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೋರಾಟ ಮಾಡೋದಕ್ಕೆ ಭಯಭೀತಿ ಪಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಬೆಸ್ಕಾಂನ ಒಂದು ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಇರತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳು ಯಾವ ರೀತಿಯಾಗಿ ಜೀವಕ್ಕೆ ಕುತ್ತು ತರುವ ರೀತಿ ನಿರ್ಮಾಣ ಮಾಡಿ ಅಥವಾ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ನಾವೀಗ ಸದ್ಯಕ್ಕೆ ಬೆಂಗಳೂರಿನ ರಾಜಾಜಿನಗರ ಸಮೀಪದ ಶ್ರೀರಾಂಪುರದ ಒಂದು ರಸ್ತೆಯಲ್ಲಿದ್ದೀರಿ. ನೋಡ್ತಾ ಇದ್ದೀರಿ, ಒಂದು ಟ್ರಾನ್ಸ್ಫಾರ್ಮರ್ ಏನಿದೆ, ಕಂಬ ನೋಡಿ, ರಸ್ತೆ ಅರ್ಧ ಭಾಗಕ್ಕೆ ಬಂದಿದೆ, ಅರ್ಧ ಮಧ್ಯದಲ್ಲಿ ಒಂದು ಕಂಬ ಕಾಣಿಸ್ತಾ ಇದೆ. ಕಂಬದ ಮೇಲೆ ಏನು ಕಾಣಿಸ್ತಾ ಇದೆ ನೋಡಿ, ದಪ್ಪನೆಯ ವೈರ್ಗಳು, ಹೈ ಟೆನ್ಷನ್ ವೈರ್ಗಳು ಕಾಣಿಸ್ತಾ ಇದೆ. ಮತ್ತೆ ಬೋರ್ಡ್ಗಳು ನೋಡ್ತಾ ಇದ್ದೀರಾ, ಇಲ್ಲಿ ಆ ಬೋರ್ಡ್ಗಳು ಕಾಣಿಸ್ತಾ ಇದೆ. ಮತ್ತೆ ನೋಡಿ, ಟ್ರಾನ್ಸ್ಫಾರ್ಮರ್ನೂ ಕೂಡ ನೀವು ಗಮನಿಸಬಹುದು, ಎಷ್ಟು ಹತ್ತಿರದಲ್ಲಿದೆ ನೋಡಿ. ತಲೆಗೆ ತಾಕುವಂತ ರೀತಿಯಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಯಾರಾದರೂ ವೃದ್ಧರು, ಮಹಿಳೆಯರು, ಮಕ್ಕಳು ಅಚಾನಕ್ಕಾಗಿ ಈ ಕಡೆ ಬಂದ್ರೆ, ಈ ಕಡೆ ಸುಳಿದ್ರೆ ಹೆಚ್ಚು ಕಮ್ಮಿ ಆದರೆ ಅವರ ಪ್ರಾಣ ಇನ್ನಿಲ್ಲ ಅಂತಾನೆ ಅನ್ಕೊಬಹುದು. ಯಾಕಂದ್ರೆ ಆ ರೀತಿಯಾಗಿ ಅಪಾಯಕಾರಿ ಸ್ಥಿತಿಯಲ್ಲಿ ಈ ಒಂದು ಪ್ರದೇಶ ಕಂಡು ಬರ್ತದೆ. ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಈ ರೀತಿ ಟ್ರಾನ್ಸ್ಫಾರ್ಮರ್ಗಳು ಸೇಫ್ಟಿ ಮೆಜರ್ಸ್ ಇಲ್ಲ, ಕನಿಷ್ಠ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಬೆಸ್ಕಾಂ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ TV9 ಕನ್ನಡ ಸಾಮಾಜಿಕ ಕಳಕಳಿಯೊಂದಿಗೆ ರಿಯಾಲಿಟಿ ಚೆಕ್ ಮಾಡ್ತಿದೆ ಬೆಂಗಳೂರಿನ ಶ್ರೀರಾಂಪುರದ ಒಂದು ಪರಿಸ್ಥಿತಿ ನೋಡಿ ಇಲ್ಲಿದೆ. ಇನ್ನಾದರೂ ಕೂಡ ಬೆಸ್ಕಾಂ ಎಚ್ಚೆತ್ತುಕೊಳ್ಬೇಕು. ಮಳೆ ಗಾಳಿ ಬಂದ ಸಂದರ್ಭದಲ್ಲಿ ಏನಾದರೂ ವೈರು ನೆಲಕ್ಕೆ ತಾಕ್ತು, ಏನಾದರೂ ಸಿಡೀತು, ಈ ರೀತಿ ಒಂದು ಸಂದರ್ಭಗಳಲ್ಲಿ ಜನಸಾಮಾನ್ಯರ ಜೀವನೇ ಹಾರಿ ಹೋಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಇದ್ರ ಬಗ್ಗೆ ಕೂಡಲೇ ಇಂಧನ ಇಲಾಖೆ ಮತ್ತು ಬೆಸ್ಕಾಂ ಎಚ್ಚೆತ್ತುಕೊಂಡು ಇಂಥ ಪ್ರದೇಶಗಳನ್ನು, ಇಂಥ ಅಪಾಯಕಾರಿ ವ್ಯವಸ್ಥೆಗಳನ್ನು ಸರಿ ಮಾಡಬೇಕು ಅನ್ನೋದು ಸಾರ್ವಜನಿಕರ ಮತ್ತು TV9ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.